दिष्टगमना कान्तात्रैलोक्यम्
ಈ ತಾಯಿ ಹೌದು ಸ್ವಾಮಿ, ಶೃಂಗಾರವಾಗಿ ಶೋಭಿಸುವ ಈ ಬಹುತರಣೆಯನ್ನು ಪೂಜಿಸಿ ಧನ್ಯರಾದೆ ಸ್ವಾಮಿ, ಧನ್ಯರಾದೆ. ನನ್ನ ಮನದಾಳದ ಮನವನ್ನು ಅರಿಯುತ್ತಿರುವೆ. ಅನಾಥ ಮಕ್ಕಳೇ ನನ್ನ ಮಕ್ಕಳೆಂದು ತನ್ನ ಮನೆಯ ಆಳುಗಳ ಮನೆಯ ಯಜಮಾನರಲ್ಲಿ ಆಳು ಮಗನಾದ ನನ್ನ ಹೆಸರಿಗೆ 20 ಎಕರೆ ಆಸ್ತಿಯನ್ನು ಬೆಳೆದು ನಾಣಿಯಾಗಬೇಕೆಂದು ನನ್ನ ಮಗಾದಿಗಳನ್ನು ನನಗೆ ಸತಿಯಾಗಿಸಿ ಹೋದ ಆ ಶಾಂತಗೌಡರ ಋಣವನ್ನು ಮುಂದಿನ ಜನ್ಮದಲ್ಲಿ ಆದರೂ ತೀರಿಸುವಂತ ಸೌಭಾಗ್ಯವತಿ ತಾಯಿ, ನಿನಗೆ ಕೋಟಿ ಕೋಟಿ ಪ್ರಣಾಮಗಳು. ನಮ್ಮ ತಂದೆ ನೀವು ಮಾಡುವರಾಗಿ ನೀವು ಸಿಕ್ಕಿದ್ದೀರಿ. ನಿಮ್ಮಂತ ಪತಿಯನ್ನು ಪಡೆದ ನಾನೇ ದಂಡಿಸುವುದು ಸ್ವಾಮಿ. ಅದು ಅಲ್ಲದೆ ನಮ್ಮ ತಂದೆ ತಾಯಿಗೋಸ್ಕರ ನೀವು ಇಷ್ಟೊಂದು ಕಷ್ಟಪಟ್ಟಿದ್ದೀರಿ. ನಿಜವಾಗ್ಲೂ ನಿಮ್ಮ ಋಣವನ್ನು ಸಾಧ್ಯ ಇಲ್ಲ ಸ್ವಾಮಿ. ಶಾಂತ, ನಾನು ಎಲ್ಲದಿದ್ದರೆ ನನ್ನದೇನುವುದೇನೆಂಬ ಆ ಸಿದ್ದೇಶ್ವರ ಶ್ರೀಗಳ ವಾಣಿಯಂತೆ ಇಲ್ಲಿ ನನ್ನದು ಅನ್ನುವುದು ಏನಿದೆ? ಒಮ್ಮೆ ಹುಟ್ಟಿ ಒಂದಿನ ಸತ್ತು ಹೋಗುವ ಈ ನಶ್ವರ ಶರೀರಕ್ಕೆ ಆಸ್ತಿಯ ತಾಪ ಭರಿಸಬೇಕು. ಕೊಟ್ಟ ಮನೆಗೆ ಮರಳಿ ಕೊಡುವ ಭಾವನೆ ಇಟ್ಟುಕೊಂಡು ಸದಾಕಾಲ ಶಿವನಾಮ ಸ್ಮರಣೆ ಗೈಯುತ್ತಾ ಒಮ್ಮೆ ಕಣ್ತೆರೆದು ನೋಡಬೇಕಷ್ಟೇ ಈ ಜೀವನದ ರಹಸ್ಯವನ್ನು. ಈ ಜೀವನದ ರಹಸ್ಯಗಳಿಗೆ ಯಾವಾಗಿದ್ರು ಆ ಸಾಗರ ಶಿವಶಂಕರ ನಿಮ್ಮ ಪಾಲಿಗೆ ಇದ್ದೇ ಇರುತ್ತಾನೆ ಬಿಡಿ ಸ್ವಾಮಿ. ಓಡಿ ಬರವಣಿ ಎಂದು ಕೇಳುವೆಯಲ್ಲ ಶಾಂತ, ಅದೆಲ್ಲವೂ ಶಿವನಿಚ್ಛೆ. ಕಷ್ಟ ಬಂದಾಗ ಬಾಯೊಂದು ಕೂಗಿ ಕರೆದರೆ ಅದಾವುದ ರೂಪದಲ್ಲಿ ಬಂದು ಭಕ್ತರ ಆಸೆಯನ್ನು ಪೂರೈಸುವ ಆ ಕರುಣ ಸಾಗರ ಈ ಶಾಂಭವಿಯ ಗಂಡ. ಒಂದು ಸಮುದ್ರ ಮಂಥನ ಕಾಲದಲ್ಲಿ ಕಾಲಕೂಟ ವಿಷವನ್ನೇ ಕುಡಿದು ಶ್ರೀ ವಿಷಕಂಠನಾದ ದಶಕಂಠನ ಸಾವಿನ ನಂತರ ಜೋಡಿ ಶಿವಲಿಂಗವಾಗಿ ಆ ಶಿವಲಿಂಗ ಪೂಜೆಗೊಂಡ ಅವರ ಮೇಲೆ ಅಪಾರವಿದೆ. ಆದರೆ ಏನು ಮಾಡುವುದು? ಆದರೆ ಎಂಬ ನಿರ್ತಿಸರು ಈಗ ಸ್ವಾಮಿ, ಅದೇನಾಯ್ತು ಅಂತ ಹೇಳಬಾರ್ದು. ಉಸಿರು ಹಾಕಲೇಬೇಕಿದೆ ಶಾಂತ, ಏಕೆಂದರೆ ನಾನೀಗ ನಾಲಿಗೆ ಇಲ್ಲದ ಮೂಕನಾಗಿದ್ದೇನೆ. ನಿನಗೆ ತೋರಿಸಲು ಕಣ್ಣಿಲ್ಲದ ಕುರುಡನಾಗಿದ್ದೇನೆ. ಆ ನಿಜ ಹೇಳಬೇಕೆಂದರೆ ಸ್ವಾಮಿ, ಅದೇನಾಯ್ತು ಅಂತ ಅರ್ಧಕ್ಕೆ ನಿಲ್ಲಿಸಬೇಡಿ. ಅದೇನಾಯ್ತು, ಅದೆಷ್ಟು ಕಷ್ಟಗಳು ಬಂದರೂ ನನ್ನ ಮುಂದೆ ಹೇಳಬೇಕು ನೀವು ಸ್ವಾಮಿ. ಅದೇನಾಯ್ತು ನಾನು ಮಾತಕ್ಕೆ ಅಲ್ಲಬೇಕು. ಹೊಸ ಮೊದಲ ಗಿಟ್ಟಿಯಾಗಿ ನನ್ನ ಮನೆ ಪ್ರವೇಶಿಸಿದ ನನಗೆ ಪ್ರಥಮ ರಾತ್ರಿಯಿಂದ ಹಿಡಿದು ಇಲ್ಲಿಯವರೆಗೂ ಅನೇಕ ವರ್ಷಗಳ ಕಾಲ ನಿನ್ನ ಸುಖಭೋಗಗಳ ಅಲಕ್ಷ್ಯಗಳನ್ನು ಈಡೇರಿಸದ ನನ್ನಂತ ನಾಮರ್ಥ ಯಾರೂ ಇಲ್ಲ ಶಾಂತ ಈ ಜಗದಲ್ಲಿ. ಮಾತಾಡುತ್ತೇನೆ ನಾನು ಯಾವತ್ತೂ ಬಗ್ಗೆ ನಾನು ಯಾವತ್ತಾದ್ರೂ ಅದೆಲ್ಲ ನಮ್ಮ ಪ್ರಾರಂಭದ ಕರ್ಮ. ಈ ಕರ್ಮ ಅವತ್ತು ನನ್ನ ಸುಖಕ್ಕೋಸ್ಕರ ನಿಮ್ಮ ಪ್ರಾಣವನ್ನೇ ಮುಡ್ಕೊಂಡು ಇಟ್ಟಿದ್ದೀರಿ. ಜೀವನವನ್ನು ಹಾಳು ಮಾಡಿಕೊಳ್ಳಬೇಡ. ಏಕೆಂದರೆ ನಾನೆಷ್ಟೇ
ದಯಮಾಡಿ ಈಗ ನನ್ನ ಮಾತನ್ನು ಪಾಲಿಸಿ ಈ ತಾಯಿಯನ್ನು ನನಗೊಪ್ಪಿಸಿ ಮಾಡಿತು ಶಾಂತ ಬೇರೊಬ್ಬ ಗಂಡನನ್ನು ಮಾಡಿತು. ಏನ್ ಹೇಳ್ತಾ ಇದ್ರಿ ಇದು? ಬೇಡ ರೀ, ಬೇಡ. ಸುಖ ಸಿಗಲಿಲ್ಲ ಅಂತ ನಾನು ಬೇರೆ ಒಬ್ಬರ ಮಾಡಿದ್ರೆ ಆಗಬೇಕು. ಅದು ಮಾತ್ರ ನನ್ನ ಸಾಧ್ಯವಿಲ್ಲ. ನೋಡಿ, ನೀವೇ ನನ್ನ ದೇವರು, ನೀವೇ ನನ್ನ ಸರ್ವಸ್ವ ಎಂದು ತಿಳಿದುಕೊಂಡರು. ಅವತ್ತು ನನ್ನ ತಾಯಿ ನಿನ್ನೆಗೆ ಸೀಲ ಸಿಂಗಾರವೇ ಎಂದು ಅವತ್ತು ನನ್ನ ತಾಯಿ ಹೇಳಿದರು. ಇವತ್ತು ನಾನು ಅದನ್ನು ಪಾಲಿಸಿಕೊಂಡು ಈಗ ನಾನು ಬೇರೆಯೊಬ್ಬರ ಮದುವೆಯಲ್ಲಿ ಯಾವ ಸುಖ ಪಡೆಯಲಿಲ್ಲ. ಇಲ್ಲ ರೀ, ಇಲ್ಲ. ನಿಮ್ಮಪ್ಪ ಎಂಥ ಕುತೂಹಲವಾದ ಮಾತುಗಳನ್ನು ಆಡುತ್ತಿರುವೆ ನೀನು. ಈ ಕಾಲ ಕಲಿಕೆಯ ಕಾಲ, ಗುರುವಿನ ಕಾಲ, ಮಾತು ಮರೆತು ಹೋಗುವ ಕಾಲ. ಇದನ್ನೆಲ್ಲ ನಿನ್ನಿಂದ ನಡೆಸಿಕೊಂಡು ಹೋಗಲು ಸಾಧ್ಯವೇ? ಇಲ್ಲ. ಸಾಧ್ಯವಾಗುತ್ತೆ. ನೀ ಸಾಧನೆ ಮಾಡಿ ತೋರಿಸುವುದೇ ನಿಜವಾದ ಹೆಣ್ಣಿನ ಧರ್ಮ. ಅವತ್ತು ನನ್ನ ತಾಯಿ ಹೇಳಿದ ಮಾತು ಇವತ್ತಿಗೂ ನನ್ನ ಮನಸ್ಸಿನಲ್ಲಿ ಹತ್ತಿರದೆ ಹೆಣ್ಣಿಗೆ ಸೀಲ ಸಿಂಗಾರ, ಗಂಡಿಗೆ ಬುದ್ಧಿ ಬಂಗಾರವೆಂದು ಹೇಳಿದ ಇವಾಗ ಆ ಮಾತನ್ನ ನಮ್ಮ ಜಾತಿ ತಪ್ಪದೆ ನಡೆಸುತ್ತೇನೆ. ಇದನ್ನು ನಿಮ್ಮ ಮಾತು ಜೀವನ ಸಾಧನೆ. ಹಾಗಾದರೆ ನನ್ನ ಮಾನಸಿಕ ಪುರುಷತ್ವ ಸುಧಾರಿಸುವವರೆಗೂ ಈ ವಿಷಯ ನಮ್ಮಿಬ್ಬರ ಹೊರತು ಬೇರೆ ಯಾರಿಗೂ ಗೊತ್ತಾಗಬಾರದು. ಏಕೆಂದರೆ ಪರಸ್ತ್ರೀಯರು ಕಾಮಕಚ್ಚುಗಳಿಂದ ವಂಚಿಸುವ ಈ ಅಸಮಾನ ಸಮಾಜದಲ್ಲಿ ಈ ನಿನ್ನ ಶೀಲಕ್ಕೆ ಬಂಗಾರದ ಬೆಲೆ ತರಬೇಕಾದರೆ ನೀನು ಸುರದ ಸಾಮ್ರಾಜ್ಯದ ಕಣಿಯಾಗಿ ಅಮರವಂಶದ ಸಮಂಗಲೆಯಾಗಿ ಬಾಳುವೆನೆಂದು ನನಗೆ ಮಾತು ಕೊಡು ಶಾಂತ, ನನಗೆ ಮಾತು ಕೊಡು. ನಾನು ಈ ಸತ್ಯವಾಗ್ಲೂ ಈ ನಿಮಗೆ ಆ ಶಿವನ ಸಾಕ್ಷಿ ಮಾಡಿ ನಿಮ್ಮ ಎದ್ದೇಳು ಶಾಂತ, ಎದ್ದೇಳು. ಮೆಚ್ಚಿದೆ ಈ ನಿನ್ನ ಪತಿಭಕ್ತಿಗೆ, ಈ ನಿನ್ನ ಅಮರವಾಣಿ ಈ ಸಮಾಜದ ಪ್ರತಿಯೊಬ್ಬ ಮಹಿಳೆಗೂ ಎಚ್ಚರಿಕೆಯ ಗಂಟೆಯಾಗಲಿ. ಎಲ್ಲಿ ಸ್ವಲ್ಪ ನಗು. ನಿಮ್ಮ ಪತಿ ಇರುವಾಗ ನಾನು ನಮಗೆ ಇರುವುದಕ್ಕೆ ಆಗುತ್ತಾ? ಖಂಡಿತ